ಸೊ ನಮ್ಮ ನೆಕ್ಸ್ಟ್ ಎಕ್ಸ್ಪೆರಿಮೆಂಟು ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್. ಈ ಎಕ್ಸ್ಪೆರಿಮೆಂಟಿನ ಪ್ರಾಕ್ಟಿಕಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡಿದಾಗ ನಾವು ಈ ಎಕ್ಸ್ಪೆರಿಮೆಂಟಿಂದ ಏನು ಬರಿಬೇಕು, ಪ್ರಿನ್ಸಿಪಲ್ ಬರಿಬೇಕು. ಪ್ರಿನ್ಸಿಪಲ್ ಬರೆದ ಮೇಲೆ ನೆಕ್ಸ್ಟ್ ನಾವೇನು ಬರಿತೀವಿ, ಫಾರ್ಮುಲಾ ಬರಿತೀವಿ. ಫಾರ್ಮುಲಾ ಬರೆದು ಆ ಟರ್ಮ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇವೆರಡು ಪಾಯಿಂಟ್ ಇಲ್ಲಿ ಕವರ್ ಆಗುತ್ತೆ. ಅದಾದ ತಕ್ಷಣವೇ ನಾವೇನು ಮಾಡ್ತೀವಿ, ಸರ್ಕ್ಯೂಟ್ ಡಯಾಗ್ರಾಮ್ನ ಇಳಿಸ್ತೀವಿ. ಅಬ್ಸರ್ವೇಷನ್ ಆ್ಯಂಡ್ ಟೇಬ್ಲರ್ ಕಾಲಮ್ನ ಎಂಟಿದು ನಾವೇನು ಮಾಡಬೇಕು, ಬರಿಬೇಕಿಲ್ಲಿ. ಎಂಟಿ ಟೇಬ್ಲರ್ ಕಾಲಮ್ ಆ್ಯಂಡ್ ಎಂಟಿ ಅಬ್ಸರ್ವೇಷನ್ನ ಬರೆದಾಗ ನಮ್ಮ ಇನಿಷಿಯಲ್ 4 ಪಾಯಿಂಟ್ಸ್ ಇಲ್ಲಿ ಕವರ್ ಆಗುತ್ತೆ. ಈಚ್ ಪಾಯಿಂಟ್ ಕ್ಯಾರಿಂಗ್ 2 ಮಾರ್ಕ್ಸ್. ಪ್ರಿನ್ಸಿಪಲ್ 2 ಮಾರ್ಕ್ಸ್, ಫಾರ್ಮುಲಾ 2 ಮಾರ್ಕ್ಸ್, ಸರ್ಕ್ಯೂಟ್ ಡಯಾಗ್ರಾಮ್ 2 ಮಾರ್ಕ್ಸ್, ಅಬ್ಸರ್ವೇಷನ್ ಆ್ಯಂಡ್ ಟೇಬ್ಲರ್ ಕಾಲಮ್ ಎಂಟಿ 2 ಮಾರ್ಕ್ಸ್. ಸೊ ಇಲ್ಲಿ ನಾವು ನೋಡ್ಬೋದು, ಸರ್ಕ್ಯೂಟ್ ಕನೆಕ್ಷನ್ ಅಂತ ನೋಡಿದಾಗ ನಮಗಿಲ್ಲಿ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಗ್ಯಾಲ್ವನೋಮೀಟ್ರಿಗೆ ಬರಬೇಕು. ಇನ್ನೊಂದು ಟರ್ಮಿನಲ್ ಎಲ್ಲಿಗೆ ಹೋಗಬೇಕು, ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸಿಗೆ ಹೋಗಬೇಕು. ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಯಾರಿಗೆ ಹೋಗಬೇಕು, ಹೈ ರೆಸಿಸ್ಟೆನ್ಸ್ ಬಾಕ್ಸಿಗೆ ಹೋಗಬೇಕು. ಸೊ ಈ ಎರಡೂ ರೆಸಿಸ್ಟೆನ್ಸ್ ಬಾಕ್ಸ್ಗಳಿಗೂ ಒಂದೊಂದು ಕೀ ಇರುತ್ತೆ. ಆ ಕೀ ಯಾರಿಗೆ ಕನೆಕ್ಟ್ ಆಗಬೇಕು, ನೆಗೆಟಿವ್ ಟರ್ಮಿನಲ್ ಆಫ್ ದ ಗ್ಯಾಲ್ವನೋಮೀಟರ್. ಸೊ ಇಲ್ಲಿ ನಮ್ಮ ಈ ಎಕ್ಸ್ಪೆರಿಮೆಂಟಲ್ಲಿ ನಾವು ಒಂದು ಪಾಯಿಂಟನ್ನು ಅಬ್ಸರ್ವ್ ಮಾಡ್ತೀವಿ. ಒಂದು ಪಾಸಿಟಿವ್ ಟರ್ಮಿನಲ್ನ ನಾವು ಇಲ್ಲಿ ಪಾಸಿಟಿವ್ ಕನೆಕ್ಟ್ ಮಾಡ್ತೀವಿ. ಸೊ ಅದೇ ಪಾಸಿಟಿವ್ ಟರ್ಮಿನಲ್ನ ಒಂದು ಪಾಯಿಂಟ್ ನಾವು ರೆಸಿಸ್ಟೆನ್ಸ್ ಬಾಕ್ಸಿಗೆ ಗ್ಯಾಲ್ವನೋಮೀಟರ್ ಕನೆಕ್ಟ್ ಮಾಡ್ತೀವಿ. ಅದಾದ ತಕ್ಷಣ ಎಲ್ಲಿ ಕನೆಕ್ಟ್ ಮಾಡ್ತೀವಿ, ರೆಸಿಸ್ಟೆನ್ಸ್ ಬಾಕ್ಸಿಗೆ ಕನೆಕ್ಟ್ ಮಾಡ್ತೀವಿ. ಎಂಥ ರೆಸಿಸ್ಟೆನ್ಸ್ ಬಾಕ್ಸ್ ಇದು, ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸು. ಪಾಸಿಟಿವ್ ಟರ್ಮಿನಲ್ ಎಲ್ಲಿಂದ ಬಂತು, ಇಲ್ಲಿಂದ ಬಂತು. ಗ್ಯಾಲ್ವನೋಮೀಟರ್ ಪಾಸಿಟಿವ್ ಕನೆಕ್ಟ್ ಆಯಿತು, ಎಲ್ಲಿಗೆ ಹೋಯ್ತಿದ್ದು, ಮತ್ತು ಪಾಸಿಟಿವ್ ಟರ್ಮಿನಲ್ ಆಫ್ ದ ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್. ಸೊ ನೆಗೆಟಿವ್ ಟರ್ಮಿನಲ್ ಅಂತ ತೊಗೊಂಡಾಗ ನೆಗೆಟಿವ್ ಟರ್ಮಿನಲ್ ಇಲ್ಲಿ ಬರಬೇಕು, ಹೈ ರೆಸಿಸ್ಟೆನ್ಸಿಂದು ಒಂದು ಟರ್ಮಿನಲ್ಗೆ ಬಂದು ಕನೆಕ್ಟ್ ಆಗುತ್ತೆ ಅದು. ಸೊ ಇದು ನಮ್ಮದು ಹೈ ರೆಸಿಸ್ಟೆನ್ಸ್ ಬಾಕ್ಸ್, ಇದು ನಮ್ಮದು ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್. ಆ್ಯಸ್ ಪರ್ ಡಯಾಗ್ರಾಮ್ ಹೈ ರೆಸಿಸ್ಟೆನ್ಸ್ ಬಾಕ್ಸ್, ಲೋ ರೆಸಿಸ್ಟೆನ್ಸ್ ಬಾಕ್ಸ್. ಸೊ ಎರಡು ಪಾಯಿಂಟ್ಗಳು ಒಂದೇ ಹತ್ರ ಕನೆಕ್ಟ್ ಆಗಿರೋದ್ರಿಂದಾಗಿ ನಾನು ಇಂಡಿವಿಜುವಲ್ ಆಗಿ 2 ಕೀನ ಬಳಸ್ತಾ ಇಲ್ಲ. ಅದ್ರ ಬದಲಾಗಿ ನಾನು 2 ವೇ ಕೀನ ಬಳಸ್ತಾ ಇದ್ದೀನಿ. 2 ವೇ ಕೀದು ಸೆಂಟರ್ನ ನಾನು ಯಾರಿಗೆ ಕನೆಕ್ಟ್ ಮಾಡ್ತೀನಿ, ಗ್ಯಾಲ್ವನೋಮೀಟ್ರಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಒಂದು ಟರ್ಮಿನಲ್ಲು ಹೈ ರೆಸಿಸ್ಟೆನ್ಸ್ ಬಾಕ್ಸಿಗೂ, ಇನ್ನೊಂದು ಟರ್ಮಿನಲ್ನ ನಾನು ಲೋ ರೆಸಿಸ್ಟೆನ್ಸ್ ಬಾಕ್ಸಿಗೂ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಓವರಾಲ್ ಆಗಿ ನಮ್ಮ ಸರ್ಕ್ಯೂಟ್ ಕನೆಕ್ಷನ್ ಹೇಗಿದೆ ಅಂತಂದರೆ, ಪಾಸಿಟಿವ್ನಿಂದ ಪಾಸಿಟಿವ್ಗೆ, ರೆಸಿಸ್ಟೆನ್ಸ್ ಬಾಕ್ಸಿನ ಪಾಸಿಟಿವ್ಗೆ, ನೆಗೆಟಿವ್ನಿಂದ ಗ್ಯಾಲ್ವನೋಮೀಟರ್ದು ಒಂದು ನೆಗೆಟಿವ್ಗೆ, ಮತ್ತು ನೆಗೆಟಿವ್ನಿಂದ ಇನ್ನೊಂದು ಗ್ಯಾಲ್ವನೋಮೀಟರ್ದು ಪಾಸಿಟಿವ್ಗೆ, ಫೈನಲ್ ಆಗಿ ಒಂದು ನೆಗೆಟಿವ್ ವೈಯರು ನಮ್ಮ ಬ್ಯಾಟ್ರಿ ಬಾಕ್ಸಿಗೆ. ಈ ಥರ ನಮ್ಮದು ಕನೆಕ್ಷನ್ ಬರುತ್ತೆ. ಸೊ ಈ ಎಕ್ಸ್ಪೆರಿಮೆಂಟಲ್ಲಿ ನಾವು ವೋಲ್ಟೇಜ್ನ 2 ತೊಗೊತೀವಿ. ಎಕ್ಸ್ಪೆರಿಮೆಂಟ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು 5000 ಓಮ್ನ ಏನು ಮಾಡಬೇಕು, ನಾವು ತೆಗಿಬೇಕು. ಕೆಲವೊಂದು ಸಲ ರೀಡಿಂಗ್ಗಳು ಡಿಫ್ಲೆಕ್ಟ್ ಆಗೋದ್ರಿಂದಾಗಿ ಈ ರೆಸಿಸ್ಟೆನ್ಸ್ ಬಾಕ್ಸ್ಗಳ ಕೀಗಳನ್ನ ಸ್ವಲ್ಪ ಫಿಟ್ಟಾಗಿ ಇಟ್ಕೋರಿ. ಅಂದಾಗ ಮಾತ್ರ ವ್ಯಾಲ್ಯೂಸ್ಗಳು ಏನಾಗಲ್ಲ, ವೇರಿಯೇಷನ್ ಆಗಲ್ಲ. ಈ 5000 ಓಮ್ನ ಎದಕ್ಕೆ ತೆಗೆದೆ ಅಂತ ಕೇಳಿದರೆ, ನಾವು ಪವರ್ ಸಪ್ಲೈ ಕೊಟ್ಟಾಗ ಮ್ಯಾಕ್ಸಿಮಮ್ ಕರೆಂಟ್ ಎಲ್ಲಿಂದ ಫ್ಲೋ ಆಗಿಬಿಡುತ್ತೆ, ಗ್ಯಾಲ್ವನೋಮೀಟ್ರಿಂದ ಫ್ಲೋ ಆಗೋದ್ರಿಂದ ಗ್ಯಾಲ್ವನೋಮೀಟ್ರ್ ಸುಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಕಂಪಲ್ಸರಿ ಏನು ಮಾಡಬೇಕು, ಒಂದು ಹೈ ರೆಸಿಸ್ಟೆನ್ಸನ್ನ ತೆಗೆದಿರಬೇಕು. ಇಲ್ಲಿ ನಾವು ಪವರ್ ಸಪ್ಲೈನ ಆನ್ ಮಾಡಿದ ಕೂಡಲೇ ಗ್ಯಾಲ್ವನೋಮೀಟ್ರಲ್ಲಿ ಏನೂ ಡಿಫ್ಲೆಕ್ಷನ್ ಬರ್ತಾಯಿಲ್ಲ. ಯಾಕಂತಂದರೆ ನಾವು ಈ ಕೀನ ನಾವೇನು ಮಾಡೀವಿ, ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್ ಕೀನ ಕ್ಲೋಸ್ ಮಾಡಿದ್ವಿ. ಇದನ್ನು ಓಪನ್ ಮಾಡಿದ ತಕ್ಷಣನೇ ನೋಡ್ಬೋದು ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ತೋರಿಸ್ತು. ಆದರೆ ಇಲ್ಲಿ ಅಬ್ಸರ್ವ್ ಮಾಡಿರಿ, ಗ್ಯಾಲ್ವನೋಮೀಟ್ರ್ ಏನಿದೆ ಔಟ್ ಆಫ್ ಸ್ಕೇಲ್ ಇದೆ. ಈ ಗ್ಯಾಲ್ವನೋಮೀಟ್ರನ್ನ ನಾವೇನು ಮಾಡಬೇಕು, ವಿತಿನ್ ಸ್ಕೇಲಲ್ಲಿ ತರಬೇಕಾದ್ರೆ ಇನ್ನೂ ಸ್ವಲ್ಪ ರೆಸಿಸ್ಟೆನ್ಸನ್ನು ತೆಗಿಬೇಕಿಲ್ಲಿ. ನಾನು ಇಲ್ಲೊಂದು 100 ತೆಗೆದೆ, ಇನ್ನೂ ಒಂದು 200 ತೆಗಿತಾ ಇದ್ದೀನಿ. ಸೊ ಇನ್ನೊಂದು 200 ತೆಗಿತಾ ಇದ್ದೀನಿ. ಸೊ ಗ್ಯಾಲ್ವನೋಮೀಟ್ರ್ ಏನಿದೆ ವಿತಿನ್ ಸ್ಕೇಲಲ್ಲಿ ಬರ್ತಾ ಇದೆ. ಓಕೆ, ನಾವು ಗ್ಯಾಲ್ವನೋಮೀಟರ್ನ ಯಾವ ರೀತಿಯಾಗಿ ಸೆಟ್ ಮಾಡ್ಕೋಬೇಕು ಡಿಫ್ಲೆಕ್ಷನ್ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ನಮಗೆ ಇದರಲ್ಲಿ ಈವನ್ ಡಿಫ್ಲೆಕ್ಷನ್ಸ್ ಬರೋ ಹಾಗೆಯೇ ಗ್ಯಾಲ್ವನೋಮೀಟರ್ನ ಸೆಟ್ ಮಾಡ್ಕೋಬೇಕು. ಯಾಕಂತ ಇದೊಂದು ಹಾಫ್ ಡಿಫ್ಲೆಕ್ಷನ್ ಮೆಥಡ್ ಇರೋದ್ರಿಂದಾಗಿ ಡಿವಿಷನ್ಸು ಈವನ್ ಇದ್ದಾಗ ಮಾತ್ರ ಹಾಫ್ ವ್ಯಾಲ್ಯೂನ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು
ನಮ್ಮ ಡಿವಿಷನ್ಸು 26 27 ಬಂದಿದೆ. ಇದನ್ನು ನಾನು 28 ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈಗಿದು 28 ಆಯಿತು. ಹೇಗೆ ಮಾಡಿದೆ ಅಂತಂದರೆ, ಇಲ್ಲಿ ನಮಗೆ ಕಾಂಬಿನೇಷನ್ಸ್ ಇರುತ್ತೆ. ರೆಸಿಸ್ಟೆನ್ಸ್ಗಳನ್ನ ವೇರಿಯೇಷನ್ ಮಾಡ್ತಾ ಹೆಚ್ಚು ಮಾಡೋದು, ಕಡಿಮೆ ಮಾಡೋದು, ಇದರಿಂದ ನಮ್ದು ಇಲ್ಲಿ ಡಿಫ್ಲೆಕ್ಷನ್ಸ್ನ ಏನು ಮಾಡ್ಬೋದು, ಈವನ್ ನಂಬರ್ ಬರೋ ಹಾಗೆ ಸೆಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ನಾವು 5500 ಪ್ಲಸ್ 100 5600. ನಾನು ಏನು ಮಾಡಿದೆ, ರೆಸಿಸ್ಟೆನ್ಸ್ ಬಾಕ್ಸ್ ತೆಗೆದಿದ್ದೀನಿ. ವೋಲ್ಟೇಜ್ ಎಷ್ಟಕ್ಕೆ ಇಟ್ಟಿದ್ದೀವಿ, 2 ವೋಲ್ಟು. ಸೊ ಫಸ್ಟ್ EMF ಆಫ್ ದ ಬ್ಯಾಟ್ರಿ ಈಸ್ ಕ್ಲಿಯರ್ಲಿ 2 ವೋಲ್ಟ್. ಸೊ ನನ್ನ ಫಸ್ಟ್ ವ್ಯಾಲ್ಯೂ ಎಷ್ಟಿದೆ, 5600. ಅದಕ್ಕೆ ತೀಟ ಎಷ್ಟು ಬಂತು ಇಲ್ಲಿ, 28. ಸೊ ಇಲ್ಲಿ S ಫಾರ್ θ/2 ಇನ್ ಓಮ್ ಅಂತಂದಾಗ ನಾವೇನು ಮಾಡಬೇಕು, ಈ ಕೀನ ಫಸ್ಟು ಕ್ಲೋಸ್ ಮಾಡಿದ ತಕ್ಷಣವೇ ಗೆಲುವನ ಮೀಟ್ರ್ 0 ಬರುತ್ತೆ. ನೋಡಿ 28ಗಿದೆ, ಕೀ ಕ್ಲೋಸ್ ಮಾಡಿದ ತಕ್ಷಣ ಎಲ್ಲಿ ಬಂತದು, 0ಗೆ ಬಂತು. ಈಗ ನಾವೇನು ಮಾಡಬೇಕು, 28ದು ಅರ್ಧ ಎಷ್ಟು, 14. ಹೌದಾ, 28ರದ್ದು ಅರ್ಧ ಎಷ್ಟು, 14 ಬರೋ ಹಾಗೆ ನಾವೇನು ಮಾಡಬೇಕು, ಇಲ್ಲಿಂದ ರೆಸಿಸ್ಟೆನ್ಸ್ ತೆಗಿಬೇಕು. ನಾನು ಅಂದಾಜಾಗಿ ಮೊದಲಿಗೆ ಒಂದು 100 ತೆಗೆದಿದ್ದೀನಿ. 100 ತೆಗೆದ್ರೆ ಇಲ್ಲಿ ಎಷ್ಟು ಬರ್ತಾಯಿದೆ ಅಂತ ನೋಡ್ಬೋದು ನಾವು. ಇದೇನು 14 ಬಂದಿಲ್ಲ, 12.5 ತನಕ ಬಂದಿದೆ. ನಮಗೆ ಎಷ್ಟು ಬೇಕು, ಕ್ಲಿಯರಾಗಿ 14 ಬೇಕು. ನಾನು ಇನ್ನೊಂದು 20 ರೆಸಿಸ್ಟೆನ್ಸನ್ನು ತೆಗಿತೀನಿ. 20 ತೆಗೆದಾಗ ನೋಡಿ, ಇದು 14ಕ್ಕೆ ಬಂದಿದೆ. ಸೊ ನಾವೇನು ಮಾಡ್ಬೋದು, S ಫಾರ್ θ/2 ವ್ಯಾಲ್ಯೂನ ಮತ್ತೊಮ್ಮೆ ಚೆಕ್ ಮಾಡಬೇಕಿಲ್ಲಿ. ಓಪನ್ ಮಾಡಿದಾಗ ಇದು ಎಷ್ಟು ಬರಬೇಕು, 28. ಕ್ಲೋಸ್ ಮಾಡಿದರೆ ಎಷ್ಟು ಬರಬೇಕು, 14. ಎಕ್ಸಾಕ್ಟಾಗಿ ಹಾಫು, 28 14. ಸೊ ಇದು ನಮ್ಮದೇನಾಯಿತು, ಒಂದು ರೀಡಿಂಗ್ ಆಯಿತು. ಸೊ S ಫಾರ್ θ/2 ಅಂದಾಗ ತುಂಬ ಮಕ್ಕಳು ಏನು ಮಿಸ್ಟೇಕ್ ಮಾಡಿ ಬಿಡ್ತಾರೆ ಅಂದರೆ, 28ನ ಅರ್ಧ ಮಾಡಿ 14 ಬರೀತಾರೆ. ಅದಲ್ಲ, ನಾವು ಇಲ್ಲಿ ಎಷ್ಟು ಓಮ್ ತೆಗೆದಿದ್ದೀವಲ್ಲ, ಆ ಓಮ್ ವ್ಯಾಲ್ಯೂ ಬರೀಬೇಕಾಗುತ್ತೆ. ಇಲ್ಲೆಷ್ಟು ತೆಗೆದ್ವಿ, 120. ಸೊ ನಾನು ಇಲ್ಲಿ ಏನಂತ ಎಂಟ್ರಿ ಮಾಡ್ತೀನಿ, ವ್ಯಾಲ್ಯೂ 120. ಸೊ ನಮಗಿನ್ನೂ 2 ರೀಡಿಂಗ್ ಬೇಕು. ಸೊ ಮತ್ತೆ ನಾವೇನು ಮಾಡಬೇಕು, ಈ ಕೀನ ಓಪನ್ ಮಾಡಬೇಕು. ಇಲ್ಲಿ ನಾನು ಇನ್ನೊಂದು 200 ವ್ಯಾಲ್ಯೂ ತೆಗಿತೀನಿ. ತೆಗೆದ್ರೆ ಇಲ್ಲಿ ನೋಡ್ಬೋದು ನಮಗೆ 26ಗೆ ಬರ್ತಾಯಿದೆ. ಸೊ 26 ಅನ್ನೋದೊಂದು ಈವನ್ ನಂಬರ್. ಸೊ ಈವನ್ ನಂಬರ್ದು ಹಾಫ್ ವ್ಯಾಲ್ಯೂನ ಚೆಕ್ ಮಾಡ್ತೀನಿ ನಾನು ಮತ್ತೊಮ್ಮೆ. ಈ ಕೀನ ಕ್ಲೋಸ್ ಮಾಡಿದಾಗ 26ದ ಹಾಫ್ ಎಷ್ಟು, 13. ನಾನು ಎಷ್ಟು ತೆಗೆದಿದ್ದೆ, 120ನೇ ತೆಗೆದಿದ್ದೀನಿ. ಅದಕ್ಕೆ ಎಷ್ಟು ಬರ್ತಾಯಿದೆ, 13 ಬರ್ತಾಯಿದೆ. ಸೊ ನಾನು ನೆಕ್ಸ್ಟ್ ವ್ಯಾಲ್ಯೂ ಎಷ್ಟು ಬರಿತೀನಿ, 5000. ಇದಿಷ್ಟು ಸೇರಿದರೆ ನಾವು ನೋಡ್ಬೋದು 500, ಇದೊಂದು 500, ಟೋಟಲ್ ಸೇರಿ ಎಷ್ಟಾಯಿತು, 6000. ಸೊ ನಾನು ಸೆಕೆಂಡ್ ವ್ಯಾಲ್ಯೂ ಏನು ಬರಿತೀನಿ, 6000. ಅದಕ್ಕೆ ತೀಟ ಎಷ್ಟು ಬಂತು, 26. ಸೊ S ಫಾರ್ θ/2 ಎಷ್ಟಿತ್ತು, 120 ಓಮೇ ಇತ್ತು. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಈ ವ್ಯಾಲ್ಯೂನ ಮತ್ತು ಫರ್ದರಾಗಿ ಚೇಂಜ್ ಮಾಡಬೇಕಾದ್ರೆ ಮೊದಲೇನು ಮಾಡಬೇಕು, ನಾವು ಕೀನ ಓಪನ್ ಮಾಡಬೇಕು. ಸೊ ನಾನು ಇದನ್ನೇನು ಮಾಡ್ತೀನಿ, 6400 ಮಾಡ್ತೀನಿ ನಾನು. ಸೊ ಇಲ್ಲಿ ನೋಡ್ಬೋದು 6000 ನಾನು 400 ಮಾಡಿದೆ. ನನಗೆ ತೀಟ ವ್ಯಾಲ್ಯೂ ಎಷ್ಟು ಬರ್ತಾಯಿದೆ ಅಂತಂದರೆ ಸ್ವಲ್ಪ 24.5 ಬರ್ತಾಯಿದೆ. ಸೊ ಇನ್ನೊಂದು 100 ತೆಗೆದ್ರೆ ಓಕೆ, ಇನ್ನೂ ಒಂದು 100ಗೆ ಇದೆಷ್ಟು ಬರ್ತಾಯಿದೆ, 24 ಬರ್ತಾಯಿದೆ. ಸೊ ನಾನು ಕೀನ ಕ್ಲೋಸ್ ಮಾಡಿದಾಗ ಇದೇನು ಬರಬೇಕು, ಅದ್ರದ್ದು ಎಕ್ಸಾಕ್ಟ್ ಹಾಫ್ ಬರಬೇಕು. ಸೊ 12 ಬರ್ತಾಯಿದೆ. ಸೊ ಹಾಗಾಗಿ ಓಪನ್ ಮಾಡಿದಾಗ 24, ಕ್ಲೋಸ್ ಮಾಡಿದಾಗ 12. ಸೊ ಇದೇನಾಗುತ್ತೆ, ನಂದು ಥರ್ಡ್ ರೀಡಿಂಗ್ ಆಗುತ್ತೆ. ಇದಕ್ಕೆ ನಾನು ಏನು ಬರಿತೀನಿ, 6500. ಇಲ್ಲಿ ನಾನು ವ್ಯಾಲ್ಯೂ ಎಂಟ್ರಿ ಮಾಡ್ತೀನಿ, 6500. 24 ಡಿವಿಷನ್ಸ್ ಇನ್ ಗ್ಯಾಲ್ವಾನೋಮೀಟರ್. ಹಾಫ್ ವ್ಯಾಲ್ಯೂ ಎಷ್ಟಿತ್ತು, 120ನೇ ಇತ್ತು. ಸೊ ಇಲ್ಲಿ ಹಾಫ್ ವ್ಯಾಲ್ಯೂ ನಾವೇನು ಚೇಂಜ್ ಮಾಡಿಲ್ಲ. ಸೊ ಈಗೇನು ಮಾಡೋಣ, ಜಿ ವ್ಯಾಲ್ಯೂ ಮತ್ತು ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಸೊ ಜಿ ವ್ಯಾಲ್ಯೂ ಆ್ಯಂಡ್ ಕೆ ವ್ಯಾಲ್ಯೂ ಮಾಡಬೇಕಾದ್ರೆ ಪ್ರತಿಯೊಂದು ಎಕ್ಸ್ಪರಿಮೆಂಟ್ಗಳದ್ದು ಟ್ರಯಲ್ಗಳನ್ನ ಇಂಡಿವಿಜುವಲ್ ಆಗಿ ಬರೆದೆ ನಾವೇನು ಮಾಡಬೇಕಾಗುತ್ತೆ, ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟಿಗೆ ಆರ್ ವ್ಯಾಲ್ಯೂ 5600, 6000, 6500. ಸೊ ಆರ್ ವ್ಯಾಲ್ಯೂ ಎಷ್ಟಿದೆ, ಫಸ್ಟಿಗೆ 5600.
5600 ಓಮ್. ಎಸ್ ಎಷ್ಟಿತ್ತು ನಮ್ಮದು 120. ನೆಕ್ಸ್ಟ್ ರೀಡಿಂಗಿಗೆ 6000 ಓಮ್, ಇದು ಮತ್ತೆ ಎಷ್ಟಿತ್ತು 120. ಸೊ ನೆಕ್ಸ್ಟ್ ಇತ್ತು 6500 ಓಮ್, ಎಸ್ ವ್ಯಾಲ್ಯೂ ಎಷ್ಟಿತ್ತು 120. ಸೊ ಈಗ ನಮ್ಮದು ಫಾರ್ಮುಲಾ ಏನಂತ ಹೇಳುತ್ತೆ, ಆರ್ ಇಂಟು ಎಸ್ ಡಿವೈಡೆಡ್ ಬೈ ಆರ್ ಮೈನಸ್ ಎಸ್. ಸೊ ಆರ್ ಇಂಟು ಎಸ್ ಎಷ್ಟಾಗುತ್ತೆ 5600 ಇಂಟು ಎಸ್ ವ್ಯಾಲ್ಯೂ ಎಷ್ಟಿದೆ 120 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ 67,000. ಸೊ 6,72,000. ಇದರಲ್ಲಿ 120 ತೆಗೆದರೆ 5,480. ಸೊ ನಾವೇನು ಮಾಡ್ತೀವಿ 6,700 divided by 5,480. ಸೊ ನಮಗೇನು ವ್ಯಾಲ್ಯೂ ಬರುತ್ತೋ ಆ ವ್ಯಾಲ್ಯೂನ ನಾವಿಲ್ಲಿ ಬರ್ಕೊತೀವಿ 122.62 ಓಮ್. ಇದೇನಂತ ಕೇಳಿದರೆ ಜಿ ವ್ಯಾಲ್ಯೂ ಅಂತ ಹೇಳ್ತೀವಿ, ಗ್ಯಾಲ್ವನೋಮೀಟರ್ದು ರೆಸಿಸ್ಟೆನ್ಸ್. ಇದು ಇಲ್ಲಿ ಬರ್ತಾ ಇರೋ ಎಲ್ಲ ವ್ಯಾಲ್ಯೂಗಳೇ ನೀವು ಗ್ಯಾಲ್ವನೋಮೀಟರ್ದು ರೆಸಿಸ್ಟೆನ್ಸ್. ಅದೇ ರೀತಿಯಾಗಿ ನಾವು ಮುಂದಲೂ 2 ಪಾಯಿಂಟ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನಾವು ಉಳಿದಿರ್ತಕ್ಕಂಥ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದಾಗ ಇದನ್ನು 120.44, ಇದು 122.25 ಅಂತು. ಸೊ ಈ ವ್ಯಾಲ್ಯೂಸ್ನ ನಾವೆಲ್ಲಿ ಎಂಟ್ರಿ ಮಾಡ್ಕೋಬೇಕು, ಮತ್ತು ನಮ್ಮ ಈ ಟೇಬಲರ್ ಕಾಲಮಲ್ಲಿ ಎಂಟ್ರಿ ಮಾಡಬೇಕು. ಸೊ ಅದಾದಮೇಲೆ ನಾವು ಈಗ ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆ್ಯಸ್ ಇಟ್ ಈಸ್ ಮತ್ತು ನಾವೇನು ಮಾಡ್ತೀವಿ, ಆರ್ ವ್ಯಾಲ್ಯೂ ನಾವೇನು ಸ್ಟಾರ್ಟಿಂಗಲ್ಲಿ 5,600 ತೊಗೊಂಡಿದ್ವಲ್ಲ ಟ್ರಯಲ್ 1ಗೆ ಅದನ್ನು ಬಳಸ್ತೀವಿ. ಟ್ರಯಲ್ 2ಗೆ ಆರ್ ವ್ಯಾಲ್ಯೂ ಏನಾಗುತ್ತೆ 6,000. ಟ್ರಯಲ್ 3ಗೆ ಆರ್ ವ್ಯಾಲ್ಯೂ ಎಷ್ಟಾಗುತ್ತೆ 6,500. ಜಿ ವ್ಯಾಲ್ಯೂಸ್ ಏನಂದರೆ ಇಲ್ಲೇನು ಕ್ಯಾಲ್ಕುಲೇಟ್ ಮಾಡೋದು ಬಂದಿದೆಯಲ್ಲ ಜಿ ವ್ಯಾಲ್ಯೂಸು, ಅದೇ ಜಿ ವ್ಯಾಲ್ಯೂಸ್ಗಳನ್ನ ಇಲ್ಲಿ ನಾವು ತೊಗೊಳ್ಬೇಕಾಗುತ್ತೆ. ತೀಟಾ ವ್ಯಾಲ್ಯೂಸ್ ಅಂತಂದಾಗ ಅಲ್ಲೇನು 28, 26, 24 ಬಂದಿದ್ವಲ್ಲ ಅವೇ ವ್ಯಾಲ್ಯೂಸನ್ನು ನಾವೇನು ಮಾಡ್ತೀವಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ನಾವು ಕೆ ವ್ಯಾಲ್ಯೂ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟ್ರದ್ದು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ನಾವು ವಿ ಯಾವಾಗಲೂ 2 ವೋಲ್ಟ್ ತೊಗೊತೀವಿ. ಆರ್ ವ್ಯಾಲ್ಯೂಸ್ಗಳನ್ನ ಮತ್ತು ಜಿ ವ್ಯಾಲ್ಯೂಸ್ಗಳನ್ನ ಇಂಡಿವಿಜುವಲ್ ಆಗಿ ನಾವೇನು ಮಾಡಬೇಕು ಇಲ್ಲಿ ಇನ್ಪುಟ್ ಮಾಡ್ತೀವಿ. ಸೊ ತೀಟಾ ವ್ಯಾಲ್ಯೂಸ್ಗಳನ್ನ ನಾವು ಬರಿತಾ ಇದ್ದೀವಿ ಇಲ್ಲಿ. ಇದಕ್ಕೆ 28, 26 ಆ್ಯಂಡ್ 24. ಸೊ ಇದನ್ನು ನಾವು ಡಿವೈಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಬರೆದ್ರೆ ಸೊ ನಾವಿಲ್ಲಿ ಕ್ಲಿಯರಾಗಿ ನೋಡ್ಬೋದು ನಮಗೆ ವ್ಯಾಲ್ಯೂ ಎಷ್ಟು ಬರ್ತಾಯಿದೆ ಅಂತಂದರೆ 1.54 × 10⁻⁵ ಆ್ಯಂಪಿಯರ್ ಪರ್ ಡಿವಿಷನ್. ಇನ್ನೊಂದು 1.52 × 10⁻⁵ ಆ್ಯಂಪಿಯರ್ ಪರ್ ಡಿವಿಷನ್ ಆ್ಯಂಡ್ 1.50 × 10⁻⁵ ಆ್ಯಂಪಿಯರ್ ಪರ್ ಡಿವಿಷನ್. ಸೊ ಈ ವ್ಯಾಲ್ಯೂಸ್ಗಳನ್ನ ನಾವೇನು ಮಾಡಬೇಕಾಗುತ್ತೆ, ಎಸ್ಪೆಷಲಿ ಗ್ಯಾಲ್ವನೋಮೀಟರ್ಸ್ ರೀಡಿಂಗ್ಗಳದ್ದು ವ್ಯಾಲ್ಯೂ ಆ್ಯಂಡ್ ಕ್ಯಾಲ್ಕುಲೇಟೆಡ್ ಫಿಗರ್ ಆಫ್ ಮೆರಿಟ್ ಆಫ್ ವ್ಯಾಲ್ಯೂಗಳದ್ದು 3 ಟ್ರಯಲ್ಗಳದ್ದು ಏನು ಮಾಡಬೇಕು ನಾವು ಆಗುತ್ತೆ ಆ್ಯಾವ್ರೇಜ್ ಮಾಡಿ ಬರಿಬೇಕಾಗುತ್ತೆ. ಅಂದರೆ ಮೀನ್ ತೆಗೆದು ನಾವು ಟೇಬಲರ್ ಕಾಲಮ್ನಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ನಾವು ವ್ಯಾಲ್ಯೂಸ್ಗಳನ್ನ ಟೇಬಲರ್ ಕಾಲಮ್ನಲ್ಲಿ ಎಂಟ್ರಿ ಮಾಡಿದ್ವಿ. ಈ 3 ವ್ಯಾಲ್ಯೂಸ್ನ ಆ್ಯಡ್ ಮಾಡಿ 3ಇಂದ ಡಿವೈಡ್ ಮಾಡಿದ್ವಿ. ಈ 3 ವ್ಯಾಲ್ಯೂಸ್ನ ಆ್ಯಡ್ ಮಾಡಿ ಡಿವೈಡ್ ಬೈ 3 ಮಾಡಿದಾಗ ನಮಗೆ ಆ್ಯಾವ್ರೇಜ್ ಜಿ 122.4 ಬಂತು. ಕೆ ವ್ಯಾಲ್ಯೂ 1.52 ಇಂಟು 10⁻⁵ ಬಂತು. ಸೊ ನಾವು ರಿಸಲ್ಟ್ ಪಾರ್ಟಲ್ಲಿ ನೋಡಿದಾಗ ರಿಸಲ್ಟಲ್ಲಿ ನಾವೇನು ಎಂಟ್ರಿ ಮಾಡ್ತೀವಿ, ದ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವನೋಮೀಟರ್ ಈಸ್ 122.4 ಆ್ಯಂಡ್ ಫಿಗರ್ ಆಫ್ ಮೆರಿಟ್ ಈಸ್ 1.52 ಇಂಟು 10⁻⁵ ಆ್ಯಂಪಿಯರ್ ಡಿವಿಷನ್. ಸೊ ಇದು ನಮ್ಮದು ರಿಸಲ್ಟ್ ಆಗಿರುತ್ತೆ. ಸೊ ಕೊನೆಯದಾಗಿ ಈ ಪಾಯಿಂಟ್ ಬರೆದಾಗ ನಮ್ಮದು ಎಕ್ಸ್ಪರಿಮೆಂಟಿಂದು ಕಂಪ್ಲೀಟ್ ಆಗುತ್ತೆ. ಸೊ ಫಸ್ಟಿಂದ 4 ಪಾಯಿಂಟಿಗೆ 8 ಮಾರ್ಕ್ಸು. ಸೊ ನೆಕ್ಸ್ಟ್ ಕನ್ಸ್ಟ್ರಕ್ಟಿಂಗ್ ದ ಎಕ್ಸ್ಪರಿಮೆಂಟ್ ಆ್ಯಂಡ್ ಪರ್ಫಾರ್ಮಿಂಗ್ ದ ಎಕ್ಸ್ಪರಿಮೆಂಟಿಗೆ 3 ಆ್ಯಂಡ್ 4. ಸೊ 3 ಮಾರ್ಕ್ಸು ಈ ಥರ ಪ್ರತಿಯೊಂದು ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಕ್ಯಾಲ್ಕುಲೇಷನ್ ಮಾಡಿದಾಗ ಇನ್ನೂ 3 ಮಾರ್ಕ್ಸ್ ಬರುತ್ತೆ. ಸೊ ಟೋಟಲಾಗಿ 18 ಮಾರ್ಕ್ಸ್ ಆಯಿತು. ಕೊನೆಯದಾಗಿ
ರಿಸಲ್ಟ್ ವಿತ್ ಯೂನಿಟ್ ಅಂತ ಬರೆದಾಗ ಕೊನೆಯ 2 ಮಾರ್ಕ್ಸ್ ಏನಾಗುತ್ತೆ ಕಂಪ್ಲೀಟಾಗಿ ನಮಗೆ 20 ಮಾರ್ಕ್ಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು.